ಪಕ್ಷದ ಅಧ್ಯಕ್ಷ ಸ್ಥಾನ ಹಣೆನಲ್ಲಿ ಬರೆದಿದ್ರೆ ಸಿಕ್ಕೇ ಸಿಗುತ್ತೆ. ನಾನು ಅಧಿಕಾರಕ್ಕೆ ಅಂಟಿಕೊಂಡು ಕೂತವನಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡು ಅಂದರೆ ಮಂತ್ರಿಗಿರಿಗೂ ರಾಜೀನಾಮೆ ಕೊಟ್ಬಿಡ್ತೀನಿ ನಾನು ಮುಂದೆ ಚುನಾವಣೆಗೆ ನಿಂತ್ಕೊಳ್ಳಲ್ಲ. ಇನ್ನು CM ಆಗ್ತಕ್ಕಂಥ ಅವಕಾಶ ಎಲ್ಲಿಂದ ಬರುತ್ತೆ? ದೇವೇಗೌಡರು ಪ್ರಧಾನಿ ಆದಂತೆ ಆಗ್ಬಿಡ್ತೀನ ನನ್ನ ಹಣೆನಲ್ಲಿ ಬರೆದಿದ್ರೂ ಆಗಲ್ಲ, ನಾನು ಚುನಾವಣೆಗೆ ನಿಲ್ಲಲ್ವಲ್ಲ, ಇನ್ನು ಕನಸು ಕಾಣೋದಿಲ್ಲಪ್ಪ ಅಂತ ರಾಜಣ್ಣ ಅವರು ಮಾತಾಡಿದ್ದಾರೆ. ಅದರಲ್ಲಿ ಅವ್ರ ಹಣೆನಲ್ಲಿ ಬರೆದಿದ್ರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಅವ್ರ ಹಣೆನಲ್ಲಿ ಬರೆದಿದ್ರೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಅನ್ನೋದ್ರಲ್ಲಿ ಅದರಲ್ಲಿ ಏನ್ ಅಸತ್ಯ ಇದೆ? ಅವ್ರೇನು ಹಾಗೆ ಆಗ್ತಾರೆ ಅಂತಾನೂ ಹೇಳಿಲ್ಲ, ಆಗೋದೇ ಇಲ್ಲ ಅಂತಾನೂ ಹೇಳಿಲ್ಲ. ಅವ್ರ ಹಣೆನಲ್ಲಿ ಬರೆದ್ರೆ ಎಲ್ಲರೂ ಅಷ್ಟೇನೆ, ಯಾರೇನೇ ಇದ್ರು ಕೂಡ ನಮ್ಮ ಡೆಸ್ಟಿನಿ ಏನಿದೆ ಅದನ್ನ ನಿರ್ಣಯ ಆಗಿರ್ತದೆ. ಯಾರು ನಾನು ಮುಂದೆ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ, ತಿರುಗಿ ನಾನು CM ಕೇಳಕ್ ಹೋಗ್ತೀನಿ. ಮಂತ್ರಿಗಿರಿನೂ ಕೂಡ ನಾಳೆ ಬೇಕಿಲ್ಲಪ್ಪ ನೀನು ರಾಜೀನಾಮೆ ಕೊಡು ಅಂದ್ರೆ ಈ ಕೂಡಲೇ ಕೊಟ್ಬಿಡ್ತೀನಿ. ನನಗೇನು ಮಂತ್ರಿಗಿರಿಗೂ ನಾನೇನು ಅಂಟ್ಕೊಂಡು ಕೂತಿರೋನಲ್ಲ, ಮುಂದೆ ಚುನಾವಣೆಗೂ ನಿಲ್ಲೋನಲ್ಲ. ಇನ್ನೇನಿದೆ ನಮ್ದು? ಮತ್ತೆ ನಾವು ಏನೆಲ್ಲ ಸಾಧ್ಯತೆ ಇದೇವೆ ಅಂತಕ್ಕಂಥದ್ದು ನಮಗೆ ಗೊತ್ತಿರೋವಾಗ ನಾವ್ಯಾಕಪ್ಪ ಕೇಳಕ್ಕಾಗ್ತದೆ? ನಾವೇನು ಕರ್ನಾಟಕದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಂಗೆ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಹೇಳ್ಕೊಳಕ್ಕಾಗ್ತದೆ? ಅವ್ರಿಗೆ ಅದೃಷ್ಟದಲ್ಲಿ ಇತ್ತು, ಆದ್ರು ಸಂತೋಷ. ಬರ್ದಿದ್ರೆ ನಾನು ಅದ್ರ ಬಗ್ಗೆ ನನ್ನ ಚಿಂತನೆನೂ ಇಲ್ಲ, ನಾನು ನಿರೀಕ್ಷೆನೂ ಮಾಡೋದು.